2025ರ ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ಹರ್ಷದೀಪ್ ಸಿಂಗ್, ರಿಷಬ್ ಪಂತ್ ಮತ್ತು ಅಕ್ಷರ್ ಪಟೇಲ್ ಅವರ ಕಾರಣದಿಂದ ಗೆಲ್ಲುತ್ತದೆ ಎಂದು ನಾನು ಹೇಳಿದರೆ ನೀವು ನಂಬುತ್ತೀರಾ? ಆದರೆ ಇತಿಹಾಸವೂ ಅದನ್ನೇ ಹೇಳುತ್ತದೆ. ಏಕೆಂದರೆ ಭಾರತ ಐಸಿಸಿ ಟೂರ್ನಮೆಂಟ್ಗಳನ್ನು ಗೆದ್ದಾಗೆಲ್ಲ ಅಲ್ಲಿ ಲೆಫ್ಟಿ ಆಟಗಾರರೇ ಡಾಮಿನೇಟ್ ಮಾಡಿದ್ದಾರೆ. ಮೊದಲಿಗೆ 2007ರ ಟಿ20 ವಿಶ್ವಕಪ್ ನೋಡಿದರೆ ಅಲ್ಲಿ ಗಂಭೀರ್ 75 ರನ್ ಬಾರಿಸಿದ್ದರು ಮತ್ತು ಇರ್ಫಾನ್ ಪಠಾನ್ 4 ಓವರ್ಗಳಲ್ಲಿ 16 ರನ್ ನೀಡಿ 3 ವಿಕೆಟ್ ಪಡೆದಿದ್ದರು. ಇವರಿಬ್ಬರು ಎಡಗೈ ಬ್ಯಾಟರ್ ಮತ್ತು ಎಡಗೈ ಬೌಲರ್. ಈಗ 2011ರ ವಿಶ್ವಕಪ್ ಫೈನಲ್ ಅನ್ನು ನೋಡಿದರೆ ಅಲ್ಲೂ ಕೂಡ ದೊಡ್ಡ ಇನ್ನಿಂಗ್ಸ್ ಅನ್ನು ಗಂಭೀರ್ ಆಡಿದ್ದರು ಮತ್ತು ಬೌಲಿಂಗ್ನಲ್ಲಿ ಎಡಗೈ ಬೌಲರ್ ಆದ ಜಹೀರ್ ಖಾನ್ ಪ್ರಭಾವ ಬೀರಿದ್ದರು. ಮತ್ತು 2013ರ ಚಾಂಪಿಯನ್ಸ್ ಟ್ರೋಫಿ ಕುರಿತು ಮಾತನಾಡಿದರೆ ರವೀಂದ್ರ ಜಡೇಜಾ ಬ್ಯಾಟ್ನಿಂದ 33 ರನ್ ಮತ್ತು ಬೌಲಿಂಗ್ನಲ್ಲಿ 2 ವಿಕೆಟ್ ತೆಗೆದು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದರು. ಹಾಗೂ 2024ರ ಟಿ20 ವಿಶ್ವಕಪ್ನಲ್ಲಿ ಅಕ್ಷರ್ ಪಟೇಲ್ ಪ್ರೆಷರ್ ಸಿಚುವೇಶನ್ನಲ್ಲಿ 43 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಮತ್ತು ಅಂತಿಮವಾಗಿ ಶಿವಂ ದುಬೆ ಅವರು ಫಿನಿಶಿಂಗ್ನಲ್ಲಿ ಅದ್ಭುತವಾಗಿ ಆಡಿದರು. ಮತ್ತು ಬೌಲಿಂಗ್ನಲ್ಲಿ ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಅವರ ಮಟ್ಟದ ಪ್ರದರ್ಶನ ನೀಡಿ 19ನೇ ಓವರ್ ಅನ್ನು ಹಾಕಿ ಭಾರತವನ್ನು ಗೆಲ್ಲಿಸಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತಂಡದ ಕಡೆಯಿಂದ ಯಾವ ಆಟಗಾರ ಡಾಮಿನೇಟ್ ಮಾಡಬಹುದು ಎಂದು ಕಮೆಂಟ್ ಮೂಲಕ ತಿಳಿಸಿ.